ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೆಡಿ ಆಗ್ತಾ ಹಂಗೆ ವಿಡಿಯೋನ ಇವತ್ತೇನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಏನು ಗೊತ್ತಾ, ಇವತ್ತು ಮಲ್ಲೇಶ್ವರಮಲ್ಲಿ ಕಡಲೆಕಾಯಿ ಪರಿಸೆ ಇದೆ ಅಲ್ವಾ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಹಂಗೆ ಕಾಲೇಜ್ ಮುಗಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ಇವತ್ತು ಯಾಕೆ ಹಂಗೆ ಅದೇ ಒಂದು ವಿಡಿಯೋ ಮಾಡಬಾರ್ದು ಅಂತ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗಿ ಆಮೇಲೆ ಹಂಗೆ ಕಾಲೇಜ್ ಮುಗಿಸ್ಕೊಂಡು ಹೋಗ್ತೀವಿ. ಓಕೆ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರೆಡಿ ಆಗಿಬಿಟ್ಟು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಫ್ರೆಂಡ್ ಅಲ್ಲ ಗೈಸ್, ಬೆಸ್ಟ್ ಫ್ರೆಂಡು. ಆಮೇಲೆ ನೀನು ನನ್ನ ಫ್ರೆಂಡ್ ಅಷ್ಟೇ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ಹೇಳ್ತಿರ್ತಾಳೆ. ಸೊ ಬೆಸ್ಟ್ ಫ್ರೆಂಡ್ಗೆ ವೆಯ್ಟ್ ಮಾಡ್ತಿದ್ದೆ. 2 hours ಕಾಯ್ತಿದ್ದೀನಿ ಗೈಸ್ ಇವಳಿಗೋಸ್ಕರ. ಕೊನೆಗೂ 2 hours ಆದಮೇಲೆ ಬಂದಿದ್ದಾಳೆ. 2 hours ವೆಯ್ಟ್ ಮಾಡಿಸಿ ನಾನು ಕಾಲೇಜ್ಗೆ ಹೋಗಿದ್ದೆ. ಇವಳು ಕಾಲೇಜ್ಗೆ ಹೋಗಿಲ್ಲ. ಯಾಕೆ ಅಂತ ಕೇಳಿ ಇವಾಗ ಬಂದಿದ್ದಾಳೆ. ಲೇಟ್ ಆಯಿತು. ಆಮೇಲೆ ಎಲ್ಲ ಇವಾಗ ಬಾ ನಡ್ಕೊಂಡು ಹೋಗೋಣ. ಇವಾಗ ನಾವು ಮಲ್ಲೇಶ್ವರಂಗೆ ಬಂದಿದ್ದೀವಿ. ಏನೋ ಕಡಲೆಕಾಯಿ ಪರಿಸೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ, ನಾವು ಫಸ್ಟ್ ಟೈಮ್ ಬಂದಿರೋ ಜೊತೆ ನೀನು ಬಂದಿದ್ಯಾ? ಮೇ ಬಿ ನಾನು ಕಾಲೇಜ್ ಟೈಮಲ್ಲಿ ಬಂದಿದ್ದೆ. ಇವಾಗ ಕಾಲೇಜ್ ಅಲ್ವಾ, PU ಟೈಮಲ್ಲಿ ಬಂದೆ. ನಾನು ಯಾವತ್ತೂ ಹೋಗಿಲ್ಲ ಗೈಸ್, ಇವಾಗ ಫಸ್ಟ್ ಟೈಮ್ ಹೋಗ್ತಿರೋದು. ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನಮಗೆ ಕಡಲೆಕಾಯಿ ಪರಿಸೆ ಎಲ್ಲಿ ನಡೀತಿದೆ ಅಂತಲೇ ಗೊತ್ತಿಲ್ಲ. ಮಲ್ಲೇಶ್ವರಮಲ್ಲಿ ಅಂತ ಗೊತ್ತು ಅಷ್ಟೇ. ಆದರೂ ಹೋಗ್ತಿದ್ದೀವಿ. ನೋಡೋಣ ಎಲ್ಲಿ ಅಂತ ಹೇಳ್ಬಿಟ್ಟು ಹುಡುಕ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಗೈಸ್ ನಮಗೆ ಸಿಕ್ಕಿದೆ ಕಡಲೆಕಾಯಿ ಪರಿಸೆ. ಇವಾಗ ಇಲ್ಲಿ ತೋರಿಸ್ತೀವಿ ನಾವು. ಗೈಸ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾಯಿತ್ತು, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಐ ಪ್ರೇ ದಟ್ ಈ ವಿಡಿಯೋಗೆ ಕಾಪಿರೈಟ್ಸ್ ಬರ್ದಲ್ಲೇ ಇದ್ದರೆ ಸಾಕು ಅಂತ ಹೇಳಿ. ಆಮೇಲೆ ನೋಡಿ ಈ ಆಂಟಿ ಎಷ್ಟು ಚೆನ್ನಾಗಿ ಅವರ ಬೆಸ್ಟ್ ಫ್ರೆಂಡ್, ಅವರ ಅಕ್ಕ ತಂಗಿ ಯಾರೋ ಗೊತ್ತಿಲ್ಲ, ಎಲ್ಲ ತೋರಿಸ್ತಾಯಿದ್ರು ಕಡಲೆಕಾಯಿ ಪರಿಸೆನ. ಇಲ್ಲಿ ನಾವು ಮಾತಾಡ್ಕೊತಾ ಇದ್ದೀವಿ. ದಟ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಿರೋದ್ರಿಂದ ಕಾಪಿರೈಟ್ಸ್ ಬರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತಿದ್ದೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿದ್ರೆ ತುಂಬ ಜನ ಇದ್ದಾರೆ. ನಾವು ಲಾಸ್ಟೇ ಬಂದುಬಿಟ್ವಿ, ಅದಕ್ಕೆ ತುಂಬ ಜನ ಬಂದಿದ್ದಾರೆ, ರಶ್ ಇದೆ. ಫಸ್ಟೇ ಬರಬೇಕಿತ್ತು. ಇವಾಗ ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಒಳಗಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ತೀವಿ. ಈ ರಶಲ್ಲಂತೂ ಒಳಗಡೆ ಹೋಗೋಕ್ಕಾಗಲ್ಲ. ಇವಾಗ ಹೋದರೆ ನಾವು ಮಿನಿಮಮ್ ಒಂದು 2 to 3 hours ಹೋಗಿ ಬರ್ತೀವಿ ಅಷ್ಟೇ. ಆ ರಿಸ್ಕ್ ಎಲ್ಲ ತೊಗೊಳ್ಳಲ್ಲ. ಹೊರಗಡೆನೇ ಕೈ ಮುಕ್ಕೊಂಡು ಹೋಗ್ತೀವಿ ಅಷ್ಟೇ. ಲಾಸ್ಟೇ ಆಗಿರೋದ್ರಿಂದ ನಾವು ನಿಮ್ಗೆ ಯಾರಿಗೂ ಹೇಳೋಕ್ಕೂ ಆಗಲ್ಲ ಬನ್ನಿ ಅಂತ ಹೇಳಿ. ಹೇಳಿದ್ರು ನಾವು ವೀಡಿಯೋನ ನಾಳೆ ಪೋಸ್ಟ್ ಮಾಡಿರ್ತೀವಿ. ನಾಳೆ ಬಂದರೆ ಕಡಲೆಕಾಯಿ ಪರಿಸೆನೇ ಇರಲ್ಲ. ಇನ್ನೂ ತಿಂದೆ ನೋಡಿಲ್ಲ. ಸೂಪರ್ ಅಂದಿಲ್ಲ. ಅವಾಗಲೇ ಇನ್ನೊಂದು ಏನೋ ಲಾಸ್ಟ್ ವಿಡಿಯೋ ಮಾಡ್ಕೊಂಡ್ವಿ ಫಸ್ಟ್ ಟೇಕ್. ಅದರಲ್ಲಿ ಸೂಪರ್ ಅದಕ್ಕೆ ಇವಾಗ ಹೇಳ್ತಿದ್ದಾಳೆ ಚೆನ್ನಾಗಿ ಹೌದು ಗೈಸ್. ಕಡಲೆಕಾಯಿ ಪರಿಸೆಗೆ ಬಂದಮೇಲೆ ಕಡಲೆಕಾಯಿನೇ ತೊಗೊಂಡಿಲ್ಲ ಅಂದರೆ ಹೆಂಗೆ ಹೇಳಿ. ಅದಕ್ಕೆ ಗೈಸ್ ಏನು ಗೊತ್ತಾ, ನಾನು ಮಾತಾಡ್ತಿರೋ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ. ಇವಾಗ ಕಡಲೆಕಾಯಿದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ವಿಡಿಯೋ ಮಾಡ್ತೀನಿ. ಬಟ್ ನನಗಿಷ್ಟ ಆಗೋದು ಹುರಿದಿರೋ ಕಡಲೆಕಾಯಿಗಳು. ಇವಳಿಗೆ ಬೇಯಿಸಿದ ಇಷ್ಟನಾ? ಯಾರು
ಮಾಡಲ್ಲ ಇರೋದು ಒಂದು ಅರ್ಥ ಮಾಡ್ಕೊಂಡು ಗೊತ್ತಾ ನೆಕ್ಸ್ಟ್ ಟೈಮ್ ಟ್ರೈ ಕೊಟ್ಟು ಹೋಗ್ತೀವಿ ತೋರಿಸ್ಕೊಂಡು ವೀಡಿಯೋ ಮಾಡೋಕ್ಕೆ ಎಲ್ಲಿ ತುಂಬ ಬೇಕು ಕಾಯಿಸ್ತದೆ ಹೇ, ಇವತ್ತೇ. ಹೀಗೆ ಇಲ್ಲ ನೀವು ಚೆನ್ನಾಗಿರ್ತೀವಿ ಕೂದಲುಗಾಗುತ್ತಲ್ಲ ಓಕೆ ಬೈ ಗೈಸ್. ಬೈ ಗೈಸ್ ಪೂರ್ತಿ ತಿನ್ನೋವರೆಗೂ ವಿಡಿಯೋ ಮಾಡಿದ್ರೆ ಬೇಡ ಜಾಸ್ತಿ ಲೆಂತಿ ಆಗಿಬಿಡುತ್ತೆ. ಸಾಂಗ್ ಹಾಕಿದ್ದಾರೆ ಚೆನ್ನಾಗಿ ಚಿಲ್ ಮಾಡಿಕೊಂಡು ತಿಂತಾ ಇದ್ದೀವಿ. ಪ್ಲಸ್ ಏನು ಗೊತ್ತಾ, ಇವಾಗಂತೂ ನಾನು ವಿಸಿಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ಆದಾಗ ಕಂಪಲ್ಸರಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಬಂದಿದ್ದು ಚೆನ್ನಾಗಿದೆ. ಏನಿಲ್ಲ, ಕಡಲೆಕಾಯಿ ಪರಿಸೆ ಅಂದರೆ ಜಾತ್ರೆ. ಏನೇನೆಲ್ಲ ಮಾಡ್ತಾಳೆ ನೋಡಿ, ನನ್ನ ಕೂದಲಿಗೆಲ್ಲ ಮಯ ಮಾಡಿ ಅದನ್ನು ಹಿಡ್ಕೊಂಡು ತೆಗೀತು ಪ್ರಿಯಾ. ಅಲ್ಲಿ ಟಿಶ್ಯೂ ಐತೆ ತಾನೇ ಕೈಯಲ್ಲಿ ನೋಡಿ. ಪ್ಯಾಂಟ್ಗೆಲ್ಲ ಮಾಡೋಣ. ಏನು ಮಾಡೋಕ್ಕಾಗುತ್ತೆ? ಅವಳು ಒಬ್ಬಳೇ ತಿನ್ನೆ ಅಂತೆ. ನನ್ನ ಕೂದಲಿಗೆ, ನನ್ನ ಪ್ಯಾಂಟ್ಗೆಲ್ಲ ಕೇಳಿಸ್ತು. ಅವಳು ಕೂದು ಇಷ್ಟು ಉದ್ದ ಇದೆ. ಏನು ಇಷ್ಟುತ್ತ ಇಲ್ಲ. ಎಲ್ಲ ಕೈ ಮಾಡ್ಕೊತಿದ್ದೆ, 2 ಕೈ ಮಾಡ್ಕೊಂಡು. ಸರಿ ಬೈ ಗೈಸ್, ಆಮೇಲೆ ನಾನು ಕುಕ್ಕೆಲ್ಲ ಮಾಡ್ಬಿಡ್ತೀನಿ. ಐ ಆಮ್ ಎಕ್ಸಾಸ್ಟೆಡ್. ಊಟ ಮಾಡಬೇಕು. ಹೌದು, ನೋಡುವ ಏನು ಸಿಗುತ್ತೆ ಅಂತ ತಿಂದ್ಬಿಟ್ಟು ಸಿಗಲ್ಲ, ತಿನ್ಬೇಕಾದ್ರೆ ಸಿಗ್ತೀವಿ. ಒಟ್ನಲ್ಲಿ ಸಿಗ್ತೀವಿ ಅಷ್ಟೇ. ಸಿಗ್ತೀವ. ಎಲ್ಲಿಗೆ ಬಂದ್ವಿ ಅಂತ ಹೇಳು. ನಾವು ಇವತ್ತು ಪಿಜ್ಜಾ ತಿನ್ನೋಕೆ ಬಂದಿದ್ದೀವಿ. ಇಲ್ಲಿ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಕೇಳಿದ್ವಿ. ಇವತ್ತು 30 ರೂಪೀಸ್ಗೆ 30 ರೂಪೀಸ್ಗೆ ಪಿಜ್ಜಾ ಸಿಗುತ್ತೆ ಅಂತ ಹೇಳಿ ಟ್ರೈ ಮಾಡ್ತೀವಿ. ಹೆಂಗಿರುತ್ತೆ ಅಂತ ಹೇಳಿ ರಿವ್ಯೂ ಕೊಡ್ತೀವಿ. ಆಮೇಲೆ ನೀವು ಬಂದು ದುಡ್ಡು ನಿಮ್ಮದೆ. ವಿವರ್ಸ್, $40 ರೂಪೀಸ್ಗೆ ಯಾವ ಥರ ಕೊಡ್ತಾರೆ? ಅಂದರೆ 40 ರೂಪೀಸ್. ಬೇರೆ ಥರ ಏನಂತೂ ಏನಿಲ್ಲ. ಇದು ಒನ್ ಟೈಮ್ ಟ್ರೈ ಮಾಡಿ, ಏನಾಗಲ್ಲ. 1 ಟೈಮ್ ಟ್ರೈ ಮಾಡಿ. ಚೆನ್ನಾಗಿದೆ ಅಂತಿಲ್ಲ. 40 ರೂಪೀಸ್ಗೆ ಹೆಂಗಿರಬೇಕು ಹಂಗಿದೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಏನು ಗೊತ್ತಾ, ಇವತ್ತು ಇವಳು ನನ್ನಿಂದ ₹1 ಖರ್ಚು ಮಾಡಿಸಿಲ್ಲ. ಯಾಕೆ ಅಂದರೆ ಈ ಮಂತ್ ಇವಳು ಬರ್ಡೇ ಇದೆ ಗೈಸ್. ಎಲ್ಲರೂ ಅಡ್ವಾನ್ಸಾಗಿ ವಿಶ್ ಮಾಡಿಬಿಡಿ. ಆಮೇಲೆ ಬಿಸಿಲು ಯಾಕೆ ಏನು ಬರ್ತದೆ ಎಲ್ಲ ಹೇಳು, ಎಲ್ಲ ಏನೋ ಒಂದಲ್ಲ. ಏನೇ ಮಾತಾಡ್ತು ಅವಳಿಗೆ ಇವಾಗ ನೆನಪಿರೋದು ಇವಾಗಲೇ ನಿಂತಿರಲ್ಲ. ಇವಾಗ ನೆನ್ಪಿರೋದು ಇವಾಗ ನೆನ್ಪಿರಲ್ಲ. ಹ್ಞೂ ಕಣೆ, ಅದೇನು ಹೇಳೋಕೆ ಬಂದೆ ಗೊತ್ತಾ ನಾನು? ಇವಾಗ ನೆನಪಾಯ್ತು. ಇಲ್ಲ ಹೇಳ್ಬೇಕು ಅಂತಲೇ ಬಂದೆ. ಹೇಳ. ಅದು ಸೂರ್ಯನ ಕಿರಣ ಎಲ್ಲ ಬೀಳ್ತಾ ಇತ್ತಲ್ವಾ, ಈಗ ನಾವು ಗ್ಲೋ ಆಗ್ತಿದ್ದೀವಿ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಎಷ್ಟು ಗ್ಲೋ ಆಗ್ತಿದ್ದೀವಿ ನೋಡಿ. ಓಕೆ, ಇವಾಗ ನಾವು ಎಲ್ಲ ಕಡಲೆಕಾಯಿ ಪರಿಸೆ ಮುಗಿಸ್ಕೊಂಡು ಎಷ್ಟು ಟೈಮ್ ನಾವು ಯಾವಾಗ ಬಂದು ಯಾವಾಗ 45 ಆಗಿದೆ. ಹೌದು, ಓಪನೇ ಮಾಡಿಲ್ಲ, ಹಂಗೆ ತೋರಿಸ್ತಾ. ಹೌದು ಗೈಸ್, ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ಕಾಲೆಲ್ಲ ನೋವ್ತಿದೆ.
ಹೋಗ್ಬಿಟ್ಟು ಮಲ್ಲೇಶ್ವರಂ ಬಂದರೆ ನಾವು ಏನಾದ್ರು ಸ್ಕೂಟಿ ಜೊತೆ ಬರಬೇಕು. ಸ್ಕೂಟಿ ತೊಗೊಂಡು ಬರಬೇಕು. ಸುಪ್ರೀಂಗೆ ಓಡ್ಸೋಕೆ ಬರುತ್ತೆ, ನನ್ನ ಕರ್ಕೊಂಡು ಬರ್ತಾಳೆ ಗೈಸ್. ನನಗೆ ಬರಲ್ಲ. ಬರುತ್ತೆ, ಯಾಕೆ ಬರಲ್ಲ? ನಾನು ಹೇಳ್ಕೊಡ್ತೀನಿ ಅದು. ಹೇಳ್ಕೊಡ್ತೀನಿ, ಕಲ್ತ್ಕೊ ಆಯ್ತಾ? ಅದು ಒಂದು ವಿಡಿಯೋ ಮಾಡ್ತೀನಿ ಗೈಸ್, ಅವಳಿಗೆ ಹೇಳ್ಕೊಡೋದು ಕೂಡ. ಅದೇ ಇದೆಯಲ್ಲ ಪಾಂಡಿಯಮ್ಮ, ಅದು ಪಾಂಡಿಯಮ್ಮ ಅದು ಸ್ಕೂಟಿ ಓಟ್ಟು ಆ ಥರ ಇಲ್ಲ ಆದರೆ ಬಿದ್ಬಿಡೋದು ಅದೇ ಬಿದ್ದು ಬಿಡೋದು. ಬೀಳಲ್ಲ ಗೈಸ್ ನಾನು ಹೇಳ್ಕೊಟ್ರೆ. ಓಕೆ, ಸುಮ್ಮನೆ ಏನೇನೋ ಮಾತಾಡ್ಕೊಂಡು ನಾವು ಟೈಮ್ ವೇಸ್ಟ್ ಎಲ್ಲ ಮಾಡಲ್ಲ. ಡೈರೆಕ್ಟ್ ಪಾಯಿಂಟಿಗೆ ಬರ್ತೀವಿ. ಡೈರೆಕ್ಟ್ ವಿಷಯಕ್ಕೆ ಬರ್ತೀವಿ. ಇವಾಗ ನಾವು ಎಲ್ಲ ಮುಗೀತು, ಎಲ್ಲ ತಿನ್ಕೊಂಡು ಬಂದ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೂ ತೊಗೊಂಡು ಹೋಗ್ತಾ ಇದ್ದೀವಿ. ಏನು ಪೂರಿ ಮತ್ತು ಕಡಲೆಕಾಯಿ ಪರ್ಸೆಗೆ ಬಂದಮೇಲೆ ಕಡಲೆಕಾಯಿ ತೊಗೊಂಡು ಹೋಗ್ಬೇಕಲ್ವಾ. ಓಕೆ, ಆಮೇಲೆ ಸಿಗ್ತೀವಿ ಮನೆಗೆ ಹೋಗಿ. ಬೈ ಗೈಸ್. ಇವಾಗ ನಾನು ಮನೆ ಹತ್ರ ಬಂದಿದ್ದೀನಿ. ಓಕೆ ಹೆಂಗಿದ್ದೀನಿ ನೋಡಿ. ತಂದಿಲ್ಲ, ಏನಕ್ಕೆ ತರಬೇಕು ಅಂತ ತರಲಿಲ್ಲ. ಬಾ ಮೇಲೆ. ನಮ್ಮ ಮನೆಗೆ ಇನ್ನು 4 to 5 ಡೇಸಲ್ಲಿ ವಾಸ್ಕಲ್ ಇಡ್ತೀವಿ. ಅದಕ್ಕೂ ಕೂಡ ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ರು. ಈ ಡ್ರೆಸ್ ಹಾಕೊಂಡು ಎಲ್ಲಿಗೆ ಹೋಗ್ತೀನಿ ಅಂತ ಏನಿಲ್ಲ, ಡ್ರೆಸ್ ಹೊಸದು ಬಂದಿತ್ತು, ಟ್ರಯಲ್ ಮಾಡ್ತಿದ್ದೆ, ಹಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದೇ ಡ್ರೆಸ್ಸಲ್ಲಿ ಏನು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.